ನಮಸ್ತೆ ವೀಕ್ಷಕರೇ, ನೋಡಿ ಆಷಾಢ ಆರಂಭ. ಈ ಆಷಾಢ ಶುಕ್ರವಾರ ದಿನ ಈ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ. ಏನು ನಿಮಗೆ ಶತ್ರು ಬಾಧೆ ಕಾಡ್ತಾ ಇದ್ದೇವೆ, ಶತ್ರುಗಳಿಂದ ಏನು ನಿಮಗೆ ತೊಂದರೆ ಅನುಭವಿಸ್ತಾ ಇದ್ದೀರಾ, ಅದಕ್ಕೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ಏನು ಮಾಡಬೇಕಪ್ಪ ಅಂತಂದ್ರೆ, ಶುಕ್ರವಾರ ಆಷಾಢ ಶುಕ್ರವಾರ ದಿನ 3 ವಾರ ಮಾಡಬೇಕು. ಏನು ಮಾಡಬೇಕಪ್ಪ ಅಂತಂದ್ರೆ, ಕಲ್ಲುಪ್ಪನ್ನು ತಗೊಳ್ಳಿ. ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಅಥವಾ ಶುಕ್ರವಾರ ಸಂಜೆ ಈ ಒಂದು ಕೆಲಸವನ್ನು ನೀವು ಮಾಡಬೇಕು. ಏನು ಮಾಡಬೇಕಪ್ಪ ಅಂತಂದ್ರೆ, ಕಲ್ಲುಪ್ಪನ್ನು ನೀವು ತಗೊಳ್ಳಿ. ಆ ಕಲ್ಲುಪ್ಪನ್ನು ತಗೊಂಡು ನಿಮ್ಮ ತಲೆಯಿಂದ ಪಾದದವರೆಗೂ 3 ಸತಿ ನಿವಾಳಿಸ್ಬಿಟ್ಟು ಏನ್ರಿ, ನಿಮ್ಮ ಇರುವಂಥ ಸ್ಥಳದಲ್ಲಿ, ನಿಮ್ಮ ಊರು ಗ್ರಾಮದಲ್ಲಿ ದುರ್ಗಾದೇವಿ ದೇವಸ್ಥಾನ ಆಗ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ ಆಗ್ಬೋದು, ಅಮ್ಮನವರ ದೇವಸ್ಥಾನ ಹತ್ರ ಹೋಗಿ ಆ ಉಪ್ಪನ್ನ ಮತ್ತು ಕುಂಕುಮವನ್ನು ಬೆರೆಸಿ, ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾರು ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅವರ ಹೆಸರನ್ನ ಹೇಳಿ ಏನ್ರಿ ಆ ಉಪ್ಪನ್ನ ನಿವಾಳಿಸ್ಬಿಟ್ಟು, ಅಂದ್ರೆ ನಿಮ್ಮ ತಲೆಯಿಂದ ಪಾದವರೆಗೂ ನಿವಾಳಿಸ್ಬಿಟ್ಟು ಆ ಉಪ್ಪನ್ನ ಆ ದೇವರ ಸನ್ನಿಧಿಯಲ್ಲಿ ಚೆಲ್ಲಿ ಬನ್ನಿ ಬರಬೇಕು. ಅಂದ್ರೆ ದೇವಸ್ಥಾನದ ಆವರಣದಲ್ಲಿ ಆಗ್ಬೋದು, ದೇವಸ್ಥಾನದ ಮುಂದೆ ಆಗ್ಬೋದು. ಆ ಉಪ್ಪನ್ನ ಅವರ ಹೆಸರನ್ನ ಹೇಳಿ, ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರ ಹೆಸರನ್ನ ಹೇಳಿ ಆ ಉಪ್ಪನ್ನ ನೀವು ಚೆಲ್ಲಿ ಬನ್ನಿ ಸಾಕು ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಶತ್ರು ಬಾಧೆ ಅನ್ನೋದು ನಿಮಗೆ ಇರುವುದಿಲ್ಲ. ಅಂದ್ರೆ ಆ ಚೆಲ್ಲೋಕ್ಕಿಂತ ಮುಂಚೆ ನಾನು ಹೇಳಿದ ಮಂತ್ರವನ್ನು ಹೇಳಿ ಆ ಉಪ್ಪು ಮತ್ತು ಕುಂಕುಮವನ್ನು ಚೆಲ್ಲಬೇಕು. ಯಾವುದಪ್ಪ ಮಂತ್ರ ಅಂತಂದ್ರೆ, ಓಂ ನಮೋ ಕಾಳಿ ಶತ್ರು ವಿನಾಶಕಂ ದೇಹನಾಶಂ ಕ್ಲೀಂ ವದ ಅಂತ ಈ ಮಂತ್ರವನ್ನು ಹೇಳಿ ಆ ಉಪ್ಪು ಮತ್ತು ಕುಂಕುಮವನ್ನು ಚೆಲ್ಲಿ ನೀವು ಬನ್ನಿ ಸಾಕು ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಶತ್ರು ಬಾಧೆ ಅನ್ನೋದು ನಿಮಗೆ ಇರುವುದಿಲ್ಲ ವೀಕ್ಷಕರೇ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.